ಹಲೋ, ವೆಲ್ಕಮ್ ಬ್ಯಾಕ್ ಟು ಶಿಶಿರ್ಷಿಕಸ್ ಚಾನಲ್. ಎಲ್ರಿಗೂ ನಾನು ನಿಮ್ಮ ಪಂಕಜ. ಸೊ ಇವತ್ತು ನಾನ್ ಶೇರ್ ಮಾಡ್ತಾ ಇರೋದು ಗೆಣಸಿನ ಒಂದು ರೆಸಿಪಿ. ಅದು ಈಗಾಗಲೇ ತಮ್ಮನೇಲಿ ನೋಡಿರ್ತೀರಾ. ಸೊ ಸ್ವೀಟ್ ಪೊಟ್ಯಾಟೊ ಅಂತ ಏನ್ ಹೇಳ್ತೀವಿ, ಗೆಣಸಿಂದ ಜಾಮೂನನ್ನ ನಾವು ಮಾಡ್ಬೋದು. ಸೊ ಅದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗೆಣಸನ್ನ ಬೇಯಿಸ್ಕೊಂಡು ತಗೊಂಡಿದ್ದೀನಿ. ಈ ರೀತಿ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು ಗೆಣಸಲ್ಲಿ ತೋರಿಸ್ಕೊಡ್ತಾ ಇರೋದು. ಸೊ ಗೆಣಸನ್ನ ಬೇಯಿಸಿ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಗೆಣಸನ್ನ ಬೇಯಿಸ್ಬೇಕಾದ್ರೆ ನೀವು ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸ್ಕೊಳ್ಳಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈ ರೀತಿ ಸ್ಮ್ಯಾಶ್ ಮಾಡಿದಂತ ಗೆಣಸಿಗೆ ನಾವೀಗ ಹಾಕುವಂತ ಐಟಮ್ಸ್ ಏನೇನು ಅಂತ ತೋರಿಸ್ತೀನಿ. ತುಂಬಾ ಸಿಂಪಲ್, ಈಸಿಯಾಗಿ ಆಗತ್ತೆ. ಇಲ್ಲಿ ಪನ್ನೀರನ್ನು ನಾನು ತಗೊಂಡು ತುರ್ದಿಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಪನ್ನೀರ್ ನೋಡಿ, ಒಂದು ಗೆಣಸಿಗೆ ಇಷ್ಟು, ಒಂದು ಕಾಲ್ ಭಾಗ ಆಗುವಷ್ಟು ಪನ್ನೀರನ್ನ ತುರ್ದಿರೋದನ್ನ ಆಡ್ ಮಾಡ್ಕೊಳ್ತಾ ಇದೀನಿ. ಪನ್ನೀರ್ ತುರ್ದಿರೋದನ್ನ ಆಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೀವು ಓಟ್ಸ್ ಪೌಡರ್ ಸಿಗುತ್ತೆ ರೆಡಿಮೇಡ್, ಅಥವಾ ಓಟ್ಸ್ ನ ತಂದು ಮನೆಯಲ್ಲೇ ಸ್ವಲ್ಪ ಪೌಡರ್ ಮಾಡ್ಕೊಂಡ್ರು ಆಗತ್ತೆ. ಈ ರೀತಿ ಒಂದೂವರೆ ಸ್ಪೂನ್ ಅಷ್ಟು ಓಟ್ಸ್ ಪೌಡರ್ ಅನ್ನ ಹಾಕೊಳ್ಬಹುದು. ಇಲ್ಲಿ ನಾನು ಅಟ್ ಪ್ರೆಸೆಂಟ್ ಓಟ್ಸ್ ಪೌಡರ್ ಬದಲು ನಾನು ಮಾಡಿರುವಂತ ಸಿಹಿ ಮುದ್ದೆಯ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಓಟ್ಸ್ ಪೌಡರ್ ಸಿಕ್ಕಿಲ್ಲ ಅಥವಾ ಅದು ಬೇಡ ಅಂತ ಅನ್ಸಿದ್ರೆ ನೀವು ಇದೇ ರೀತಿ ಯೂಸ್ ಮಾಡ್ಬೋದು. ಅಂದ್ರೆ ನಾನು ಒಂದು ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದೀನಿ, ಸಿಹಿ ಮುದ್ದೆ ಅಥವಾ ಮೆಂತ್ಯ ಮುದ್ದೆ ಅಂತ ಏನ್ ಹೇಳ್ತೀವಿ, ಅದು ಹಿಟ್ಟನ್ನ ಹೇಗೆ ರೆಡಿ ಮಾಡ್ಕೊಳ್ಬಹುದು ಅಂತ ತೋರಿಸಿದೀನಿ. ಅದನ್ನ ನೀವು ಮಾಡ್ಕೊಂಡ್ರೆ ಎರಡಕ್ಕೂ ನಿಮ್ಗೆ ಯೂಸ್ ಆಗುತ್ತೆ. ಇದಕ್ಕೂ ಯೂಸ್ ಮಾಡ್ಕೊಳ್ಬಹುದು, ಹಾಗೆ ಮುದ್ದೆ ಮಾಡ್ಕೊಳ್ಳೋದಕ್ಕೂ ಅದನ್ನ ಉಪಯೋಗಿಸ್ಕೊಳ್ಬಹುದು. ತುಂಬಾ ಹೆಲ್ದಿ ಫುಡ್ ಅದು. ಸೊ ಗೆಣಸು, ಅದಕ್ಕೆ ಪನ್ನೀರ್ ತುರ್ದಿರೋದು, ಮತ್ತೆ 1-1.5 ಸ್ಪೂನ್ ಅಷ್ಟು ಅದಕ್ಕೆ ತಕ್ಕಂತೆ ಓಟ್ಸ್ ಪೌಡರ್ ಅಥವಾ ಸಿಹಿ ಮುದ್ದೆ ಪುಡಿ, ಇದರ ಜೊತೆಗೆ ಏಲಕ್ಕಿ ಪುಡಿ ಹಾಕೊಂಡು ಈ ರೀತಿ ಚೆನ್ನಾಗಿ ಅದನ್ನ ನಾದಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹೇಗೆ ನಾವು ಈ ಚಪಾತಿ ಹಿಟ್ಟನ್ನ ಕಲಿಸ್ತೀವೋ ಅಥವಾ ಲೈಕ್ ಈ ರೊಟ್ಟಿ ಎಲ್ಲ ಮಾಡ್ಬೇಕಾದ್ರೆ ಹಿಟ್ಟನ್ನ ಕಲಿಸ್ಕೊಂತೀವಲ್ಲ, ಆ ರೀತಿ ಸೇಮ್ ಲೈಕ್ ನೀವು ಜಾಮೂನ್ ಪುಡಿ ರೆಡಿಮೇಡ್ ತಗೊಂಡ್ ಬಂದ್ರೆ ಹೇಗೆ ಕಲಿಸ್ತಿರೋ ಅದೇ ಹದದಲ್ಲಿ ಕಲಿಸ್ಕೊಳ್ಬೇಕು. ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ಸ್ಟೆಂಟ್ ಪೌಡರ್ ಅಥವಾ ರೆಡಿಮೇಡ್ ಆತರ ಪೌಡರ್ ತರೋ ಬದಲು ಇದು ಬೆಸ್ಟ್ ಹೆಲ್ದಿ ವೇ ಅಂತ ಹೇಳ್ಬೋದು. ನೋಡಿ, ಈ ರೀತಿ ಉಂಡೆಯನ್ನ ನಾನು ಕಟ್ಕೊಂಡಿದ್ದೀನಿ. ಈಗ ಇದರಿಂದ ಸ್ಮಾಲ್ ಉಂಡೆನ ನಾನು ಮಾಡ್ಕೊಳ್ತಾ ಇದ್ದೀನಿ, ಚಿಕ್ಕ ಉಂಡೆಗಳನ್ನ ಜಾಮೂನ್ ಕರಿಯೋದಕ್ಕೆ. ಸೊ ಇದನ್ನ ನಾವು ಹೇಗೆ ಜಾಮೂನ್ಗೆ ಉಂಡೆ ಮಾಡ್ಕೊಳ್ತೀವೋ ಆ ರೀತಿ ಉಂಡೆಯನ್ನ ಮಾಡ್ಕೊಳ್ಬಹುದು. ಆದಷ್ಟು ಚಿಕ್ಕ ಉಂಡೆನೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಉಂಡೆಯನ್ನ ಮಾಡ್ಕೊಂಡು ತಗೊಳ್ತಾ ಇದೀನಿ. ಇದನ್ನ ಎಣ್ಣೆನಲ್ಲಿ ನಾವು ಕರಿಬೇಕಾಗತ್ತೆ, ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೆ ಉಂಡೆಯನ್ನ ಮಾಡ್ಕೊಂಡು ಆಯಿಲ್ ನ ಇಟ್ಕೊಂಡಿದೀನಿ. ಆಯಿಲ್ ಚೆನ್ನಾಗಿ ಕಾದ್ಮೇಲೆ, ಎಣ್ಣೆ ಕಾದಿದೆ ನೋಡಿ, ಎಣ್ಣೆ ಇಟ್ಟಿದ್ದೀನಿ. ಸೊ ಈಗ ಎಣ್ಣೆನಲ್ಲಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಓಟ್ಸ್ ಪೌಡರ್ ಯೂಸ್ ಮಾಡಿದಾಗ ಸ್ವಲ್ಪ ಹದ ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ಆಯಿಲ್ ಅಲ್ಲಿ ಫ್ರೈ ಮಾಡ್ಬೇಕಾದ್ರೆ ಎಣ್ಣೆ ಸ್ವಲ್ಪ ಆದಷ್ಟು ಅದು ಮುಳುಗುವಷ್ಟು ಇರ್ಲಿ, ಉಂಡೆ ಕಡಿಮೆನೆ ಇರ್ಲಿ. ನಾನು ಸ್ವಲ್ಪ ಉಂಡೆ ದಪ್ಪ ಮಾಡ್ಕೊಂಡಿದ್ದೀನಿ, ನೀವು ಮಾಡ್ಬೇಕಾದ್ರೆ ಉಂಡೆ ಚಿಕ್ಕದಾಗಿ ಮಾಡ್ಕೊಂಡು ಹಾಕೊಳ್ಳಿ. ಮತ್ತೆ ಇನ್ನೊಂದು ಟಿಪ್ ಏನ್ ಹೇಳ್ಬೇಕು ಅಂತಂದ್ರೆ, ಆಯಿಲ್ ಫ್ರೈ ಇಷ್ಟಪಡದೆ ಇರೋರು ಏರ್ ಫ್ರೈಯರ್ ಯೂಸ್ ಮಾಡಿ ಕೂಡ ಇದನ್ನ ನೀವು ಬೇಯಿಸ್ಕೊಳ್ಬಹುದು. ಅಂದ್ರೆ ಅದ್ರಲ್ಲಿ ಏರ್ ಫ್ರೈಯರ್ ಅಲ್ಲಿ ಒಂದು 5 to 10 seconds ಇಟ್ರೆ ನಿಮ್ಗೆ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ಸೊ ಆಯಿಲ್ ಯೂಸ್ ಮಾಡದೇ ಇರೋರ್ಗೆ ಅದು ಒಂದು ಟಿಪ್ ಯೂಸ್ ಮಾಡ್ಕೊಳ್ಬಹುದು ನೀವು. ನಾನಿಲ್ಲಿ ಏರ್ ಫ್ರೈಯರ್ ನನ್ನ ಹತ್ರ ಇಲ್ಲದೆ ಇರೋದ್ರಿಂದ ನಾನು ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಲೈಟ್ ಬ್ರೌನಿಶ್ ಗೆ ಟರ್ನ್ ಆಗತ್ತೆ. ಸೇಮ್ ನೀವು ಜಾಮೂನ್ ಉಂಡೆನ ಹೇಗೆ ಎಣ್ಣೆನಲ್ಲಿ ಕರ್ಕೊಂತಿರೋ ಅದೇ ಪ್ರೋಸೆಸ್. ಸೊ ಎಣ್ಣೆನಲ್ಲಿ ಕರೆದು ಇದನ್ನ ಸಪರೇಟ್ ಆಗಿ ತಗೊಳ್ಬೇಕು. ಈ ರೀತಿ ಲೈಟ್ ಬ್ರೌನಿಶ್ ಗೆ ಟರ್ನ್ ಆದಾಗ. ನನ್ನ ಚಾನಲ್ಗೆ ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಆಗಿವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ, ಶೇರ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಇನ್ನ ಪ್ರೋಸೆಸ್ ಬಾಕಿ ಇದೆ. ಸೊ ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇದು ಜಾಸ್ತಿ ಹೊತ್ತು ಬೇಡ, ಆಲ್ರೆಡಿ ನಾವು ಗೆಣಸನ್ನ ಬೇಯಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ಇದನ್ನ ಇವಾಗ ಸಪರೇಟ್ ಆಗಿ ತಗೊಳ್ತಾ ಇದೀನಿ. ನೋಡಿ, ಈಗ ಫ್ರೈ ಆಗಿದೆ ಎಲ್ಲಾನು. ಇದನ್ನ ಸೈಡ್ ನಲ್ಲಿ ಇಟ್ಟು ಈಗ ನಾವು ಮಾಡ್ಕೊಳ್ಬೇಕಾಗಿದ್ದು ಇನ್ನೊಂದು ಪ್ರೋಸೆಸ್ ಏನಂತಂದ್ರೆ, ಬೆಲ್ಲದ ಪಾಕನ ತಗೊಳ್ತಾ ಇದೀನಿ. ಇಲ್ಲಿ ಸಕ್ಕರೆ ಕೂಡ ಯೂಸ್ ಮಾಡ್ಕೊಳ್ಬಹುದು, ಶುಗರ್ ಸಿರಪ್ ಕೂಡ ಮಾಡ್ಕೊಳ್ಬಹುದು, ಅದು ನಿಮ್ಮ ಇಷ್ಟ. ನಾನು ಸಕ್ಕರೆ ಯೂಸ್ ಮಾಡದೇ ಇರೋದ್ರಿಂದ ಬೆಲ್ಲನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಬೆಲ್ಲ ನಾನು ಒಂದು ಅರ್ಧ ಉಂಡೆಯಷ್ಟನ್ನ ತಗೊಂಡು ಅದನ್ನ ಈ ರೀತಿ ಪುಡಿ ಮಾಡ್ಕೊಂಡು ಬೆಲ್ಲ ಮುಳುಗುವಷ್ಟು ಮಾತ್ರ ನೀರನ್ನ ಆಡ್ ಮಾಡ್ಕೊಳ್ಳೋಣ. ಸೊ ಬೆಲ್ಲದಲ್ಲಿ ಉಪಯೋಗಿಸ್ಕೊಳ್ಳೋರು ಈ ರೀತಿ ಮಾಡ್ಕೊಳ್ಳಿ. ಸಕ್ಕರೆ ಉಪಯೋಗಿಸೋರು ಸಕ್ಕರೆ ಹಾಕೊಂಡು ಸಕ್ಕರೆ ಮುಳುಗುವಷ್ಟು ನೀರನ್ನ ಹಾಕಿ
ಪಾಕನ ನೀವು ಮಾಡ್ಕೊಳ್ಬೇಕಾಗತ್ತೆ. ಸೊ ಇಷ್ಟು ನೀರನ್ನ ನಾನು ಆಡ್ ಮಾಡಿ ಇದನ್ನ ಈಗ ಸ್ಟವ್ ಮೇಲೆ ಇಟ್ಟು ಬೆಲ್ಲ ಕರ್ಗೋ ಅಷ್ಟು ಹೊತ್ತು ಬಿಡ್ತೀನಿ. ಬೆಲ್ಲ ಕರ್ಗಿದ ನಂತರ ಇದಕ್ಕೆ ಮತ್ತೆ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಆಡ್ ಮಾಡ್ಕೊಳ್ಬೇಕಾಗತ್ತೆ. ಆ ನಾವು ಹೇಗೆ ಜಾಮೂನ್ ಮಾಡ್ಬೇಕಾದ್ರೆ, ನಾರ್ಮಲ್ ಜಾಮೂನ್ ಮಾಡ್ಬೇಕಾದ್ರೆ ಹೇಗೆ ಸಕ್ಕರೆ ಪಾಕನ್ನ ಮಾಡ್ಕೊಳ್ತಿರೋ ಅದೇ ಹದದಲ್ಲಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಬೆಲ್ಲದ ಒಂದು ಸಿರಪ್ ರೆಡಿ ಆದ್ಮೇಲೆ ಏಲಕ್ಕಿ ಪುಡಿಯನ್ನ ಆಡ್ ಮಾಡ್ಕೊಂಡು ತುಂಬಾ ಅದು ಕುದ್ದಿರುತ್ತಲ್ವಾ, ಸೊ ಅದು ಸ್ವಲ್ಪ ಲೈಟ್ ಆಗಿ ಬಿಸಿ ಕಡಿಮೆ ಆಗ್ಬೇಕು, ತುಂಬಾ ಬೇಡ, ಸ್ವಲ್ಪ ವಾರ್ಮ್ ಆಗಿ ಇರ್ಬೇಕು. ಆ ಬಿಸಿನಲ್ಲಿ ಇರುವಾಗ ಈ ನಾವು ಕರ್ದಿರುವಂತ ಜಾಮೂನಿನ ಉಂಡೆಗಳನ್ನ ಹಾಕಬೇಕಾಗುತ್ತೆ ಅದಕ್ಕೆ. ಸೊ ಈ ಒಂದು ಬೆಲ್ಲದ ರಸ ಅದಕ್ಕೆ ಸೇರ್ಕೊಂಡ್ರೆ ಮಸ್ತ್ ಆಗಿರತ್ತೆ ಟೇಸ್ಟು. ಆ ಮೈದಾ ಇದೆಲ್ಲ ಹೆಲ್ತ್ ಗೆ ಒಳ್ಳೆಯದಲ್ಲ. ಸೊ ಹಾಗಾಗಿ ಹೆಲ್ತ್ ಕಾನ್ಶಿಯಸ್ ಇರೋರು ಈ ರೀತಿ ಮನೆಯಲ್ಲೇ ಸೊಗಸಾಗಿ ನಾವು ಜಾಮೂನನ್ನ ಮಾಡ್ಕೊಳ್ಬಹುದು. ಮಕ್ಕಳಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಸೊ ಆದಷ್ಟು ಮೈದಾ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿರ್ಬೋ ಮತ್ತೊಂದು ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ, ಎವ್ರಿ ವಿಡಿಯೋನಲ್ಲಿ ನಾನು ಕೇಳ್ಕೊಂತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ. ಹಾಗೆ ರೆಸಿಪಿ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಕಮೆಂಟ್ ಅನ್ನ ಶೇರ್ ಮಾಡೋದನ್ನ ಮರಿಬೇಡಿ, ವಿಡಿಯೋಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನಿಮಗೆ ಗೊತ್ತಿರೋರ್ಗೆ ಅಥವಾ ಇದ್ರ ಅವಶ್ಯಕತೆ ಇರೋರ್ಗೆ ವಿಡಿಯೋನ ಶೇರ್ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ನೋಡೋಣ. ಈಗ ಬೆಲ್ಲದ ಪಾಕ ರೆಡಿ ಆಗಿದೆ, ಅದು ಸ್ವಲ್ಪ ಬಿಸಿ ಇದೆ. ಆಗ್ಲೇನೆ ನಾನು ಈ ಒಂದು ಗೆಣಸಿನ ಉಂಡೆನ ಏನು ಕರೆದುಕೊಂಡು ಇಟ್ಕೊಂಡಿದ್ವಿ ಅದನ್ನ ಈ ಪಾಕದೊಳಗೆ ಹಾಕೊಳ್ಳೋದು. ಸೊ ಪಾಕಕ್ಕೆ ಹಾಕಿದಾಗ ಅದರ ರಸ ಇದಕ್ಕೆ ಬರಬೇಕು. ಸೊ ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ಬಿಡ್ಬೇಕು, ಒಂದು 5ರಿಂದ 10 ನಿಮಿಷ ಬಿಡ್ಬೇಕಾಗತ್ತೆ. ಇದು ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ರೆಡಿ ಇರುತ್ತೆ. ಸೊ ನೀವು ಯಾವಾಗ ಪಾಕನ ಬಿಸಿ ಅದು ಕುದಿ ಬಂದ್ಮೇಲೆ ಆಫ್ ಮಾಡ್ತೀರೋ ಆಗ್ಲೇ ಏಲಕ್ಕಿ ಪುಡಿನ ಆಡ್ ಮಾಡ್ಕೊಂಡ್ಬಿಡಿ. ನಾನು ಕ್ಲಿಪ್ ಇಲ್ಲಿ ಮಿಸ್ ಆಗಿದೆ. ಸೊ ಈ ರೀತಿ ಎಲ್ಲ ಜಾಮೂನಿನ ಉಂಡೆಗಳನ್ನ ಬೆಲ್ಲದ ಪಾಕಕ್ಕೆ ಹಾಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ ಇದು. ಯಾಕಂದ್ರೆ ಸ್ವೀಟ್ ಪೊಟ್ಯಾಟೊ ಗೆಣಸು ನಾವೇನ್ ಹೇಳ್ತೀವಿ ಅದ್ರಲ್ಲಿ ಆಲ್ರೆಡಿ ಸ್ವೀಟ್ ಇರುತ್ತೆ, ಅದ್ರ ಜೊತೆ ಇದು ಪನ್ನೀರು ಎಲ್ಲ ಸಖತ್ ಟೇಸ್ಟ್ ಕೊಡತ್ತೆ. ಸೊ ಹೇಗ್ ರೆಡಿ ಆಯ್ತು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಜಾಮೂನ್ ಹೇಗಿರುತ್ತೋ ಅದೇ ರೀತಿ ಇರುತ್ತೆ ಪಾಕ ಎಲ್ಲ. ಅದು ತಗೊಂಡ್ ಆದ್ಮೇಲೆ ನೋಡಿ ಜಾಮೂನ್ ನೀವು ತಿನ್ನೋದೇ ಬಿಟ್ಬಿಡ್ತೀರಾ ಹೊರಗಿಂದು ಇದನ್ನ ತಿಂದಾದ್ಮೇಲೆ. ಸೊ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇರ್ಲಿ, ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಆಗಿರ್ಲಿ, ಅದನ್ನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ನೀವು ಏನ್ ಫೀಡ್ಬ್ಯಾಕ್ ಕೊಡ್ತೀರಾ ಅದ್ರ ಮೇಲೆ ನಾನು ಮುಂದಿನ ವಿಡಿಯೋಸ್ಗಳು ಡಿಸೈಡ್ ಆಗತ್ತೆ. ಸೊ ಹಾಗಾಗಿ ಕಮೆಂಟ್ಸ್ ಅನ್ನ ಶೇರ್ ಮಾಡೋದನ್ನ ಮಾತ್ರ ಮಿಸ್ ಮಾಡ್ಲೇಬೇಡಿ. ನೋಡಿ ಜಾಮೂನ್ ರೆಡಿ ಇದೆ. ಜಾಮೂನ್ ತಿನ್ಬೇಕು, ಸ್ವೀಟ್ ತಿನ್ಬೇಕು ಅಂದಾಗೆಲ್ಲ ಮಾಡ್ಕೊಳ್ತಾ ಇರಿ, ಮಜಾ ಮಾಡ್ತಾ ಇರಿ ಅಷ್ಟೇ. ಸೊ ಹೊರಗಡೆ ಫುಡ್ ಆದಷ್ಟು ಅವಾಯ್ಡ್ ಮಾಡಿ, ಹೆಲ್ದಿ ಫುಡ್ ನ ತಿಂದು ಎಲ್ಲರೂ ಹೆಲ್ದಿ ಆಗಿರೋಣ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಚಾಚಾ ಬೈ, ಸಿ ಯು, ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಹೆಲ್ದಿ ಲೈಫ್.